ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಚಿಕ್ಕಮ್ಮನಹಟ್ಟಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿದ್ದ ಕೆರೆ ಕೋಡಿ ಬಿದ್ದ ಹಿನ್ನೆಲೆ ಶುಕ್ರವಾರ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಶಾಸಕ ದೇವೇಂದ್ರಪ್ಪ ಕೆರೆಗೆ ಪೂಜೆ ಸಲ್ಲಿಸಿ ಬಾಗಿನ ಅರ್ಪಿಸಿದರು. ಚಿಕ್ಕಮ್ಮನಹಟ್ಟಿ ಗ್ರಾಮಕ್ಕೆ ಆಗಮಿಸಿದ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಹಾಗೂ ಶಾಸಕ ದೇವೇಂದ್ರಪ್ಪ ಅವರನ್ನ ಮಹಿಳೆಯರು ಆರತಿ ಬೆಳಗಿ ಅದ್ದೂರಿಯಾಗಿ ಸ್ವಾಗತಿಸಿ ಬಳಿಕ ಎತ್ತಿನ ಗಾಡಿಯಲ್ಲಿ ಕೆರೆಯವರೆಗೂ ಮೆರವಣಿಗೆ ನಡೆಸಿದರು. ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಮಾತನಾಡಿ, ಕೆರೆಗಳು ರೈತರ ಜೀವನಾಡಿಯಾಗಿದ್ದು ಕೆರೆಗಳಿಂದ ಅಂತರ್ಜಲ ವೃದ್ಧಿಗೊಳ್ಳಲಿದ್ದು ಕೆರೆಗಳ ಉಳಿವಿಗಾಗಿ ಗಮನ ಹರಿಸಬೇಕು ಎಂದರು. ಶಾಸಕ ದೇವೇಂದ್ರಪ್ಪ ಮಾತನಾಡಿ, ಚಿಕ್ಕಮ್ಮನಹಟ್ಟಿ ಕುಗ್ರಾಮವಾಗಿದ್ದು ನಾನು ಹುಟ್ಟಿದ ಊರಲ್ಲಿ ಕೆರೆ ನಿರ್ಮಿಸಬೇಕು ಎನ್ನುವ ಉದ್ದೇಶದಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಸ್ಥೆ ಸಹಕಾರದಿಂದ ಸುಮಾರು 4 ಕೋಟಿ ವೆಚ್ಚದಲ್ಲಿ ಕೆರೆ ನಿರ್ಮಾಣ ಮಾಡಲಾಗಿದೆ. ಸುತ್ತಲೂ ವಾಕ್ಪಾತ್ ಆಸನಗಳನ್ನು ಅಳವಡಿಸಲಾಗುವುದು. ಇದರಿಂದ ಮುಂಜಾನೆ ಮತ್ತು ಸಂಜೆಯಲ್ಲಿ ವಾಯುವಿಹಾರ ಮಾಡಲು ಅನುಕೂಲವಾಗಲಿದೆ ಎಂದರು. ಒಳ್ಳೆ ಮಳೆ ಆಗಿದೆ. ಸೊ ರೈತರು ಕೂಡ ತುಂಬು ಹೃದಯದಿಂದ ಆಶೀರ್ವಾದ ಮಾಡ್ತಾರೆ. ಒಳ್ಳೆ ಬೆಳೆ ಆಗುತ್ತೆ, ಸಮೃದ್ಧಿ ಆಗುತ್ತೆ. ಶ್ರಾವಣ ಮಾಸ, ವರಮಹಾಲಕ್ಷ್ಮಿ ಹಬ್ಬ ವಿಶೇಷ ದಿನ. ಇವತ್ತು ಒಂದು ಕೆರೆಗೂ ಕೂಡ ಬಾಗಿನ ಅರ್ಪಿಸಿ ಬಂದಿದ್ದೀವಿ. ಭಾಳ ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ ದೇವೇಂದ್ರಪ್ಪನವರು. 5 ಕೋಟಿ ವೆಚ್ಚದಲ್ಲಿ ನಮ್ಮ ಕೋಡ್ ಆಫ್ ಕಂಡಕ್ಟ್ ಎಲೆಕ್ಷನ್ ಮುಗಿದ ತಕ್ಷಣವೇ ಕಾಮಗಾರಿ ಶುರು ಮಾಡಿದ್ದೀವಿ ಅಂತ ಹೇಳಿ ಎಷ್ಟು ಶೀಘ್ರದಲ್ಲಿ ಕೆಲಸ ಮುಗಿಸಿದ್ದಾರೆ. ತುಂಬ ಸಂತೋಷ ಆಯಿತು. ಚಿಕ್ಕಮ್ಮನಹಟ್ಟಿ ಕೆರೆಗೆ ಅದು 4 ಕೋಟಿಗಿಂತನೂ ಹೆಚ್ಚಿನ ಒಂದು ಅನುದಾನವನ್ನು ಕೊಟ್ಟು ಮಾಡ್ತಾ ಇರೋಂಥದ್ದು. ಹಾಗಾಗಿ ಮೇಡಮ್ಮರು ಪ್ರಪ್ರಥಮ ಬಾರಿಗೆ ನಾವು ಪೂಜೆ ಮಾಡೋಕ್ಕೆ ಕರ್ಕೊಂಡು ಕೆರೆ ಪೂಜೆಗೆ, ಆದರೆ ಆ ದೈವ ನೋಡಿ ನಾವೊಂದು ಬಗೆದರೆ ದೈವೊಂದು ಬಗೆತಂತೇಳಿ ಬಾಗಿನ ಕೊಡೋಂಥ ಭಾಗ್ಯ ಬಂತು. ಇನ್ನೇ ಇದಕ್ಕಿಂತನೂ ಸೌಭಾಗ್ಯನ. ಹಾಗಾಗಿ 2-3 ಕೆರೆ ಕೋಡಿನೂ ಬಿದ್ದಿದೆ, ಬಿಳ ಹಂತದಲ್ಲಿದೆ. ಆ ನಿಟ್ಟಿನಲ್ಲಿ ನಾವು ಏನು ಇವತ್ತು ಜಗಳೂರು ಅಂದರೆ ಎಲ್ಲೋ ಒಂದು ಕಡೆ ಬರ ಒಂದೇ ಅಲ್ಲ, ಸುಮಾರು 70, 76, 78 ವರ್ಷದಲ್ಲಿ ಸ್ವತಂತ್ರ ಬಂದು ಬರಗಾಲ, ತೀವ್ರ ಬರಗಾಲ ಅಂತೇಳಿ ಇಂದಿನ ನಮ್ಮ ಶಾಸಕರಾಗಿರ್ತ ಮಾಜಿ ಶಾಸಕರಾಗಿಂತ ಗೌಡ್ರು ಹೇಳ್ತಾರೆ, ಕೃಷ್ಣ ಗೌಡ್ರು. ಅದು ನಿಜಕ್ಕೂ ಸತ್ಯವಾಗಿದ್ದು ಅಂಥದ್ದು ದಿನೇ ದಿನ ಆಗ್ತದೆ. 4 ನೀರಾವರಿ ಯೋಜನೆಗಳಿದ್ದಾವೆ. ಒಂದು ಅಪ್ಪರ ಭದ್ರ ಇರ್ಬೋದು, ಒಂದು 57 ಕೆರೆ, ಬಹುಗ್ರಾಮ ಕುಡಿನೀರಿನ ಯೋಜನೆ ಮತ್ತು JJM. ಸೊ ಹಾಗಾಗಿ ಮುಂದಿನ ದಿನದಲ್ಲಿ ಆ ಎಲ್ಲ ಸಮಸ್ಯೆಗಳು ಬಗೆಹರಿತವೆ. ಒಂದು ಇಂಥ MP ಅವರು ಬಂದಿರೋದ್ರಿಂದ ಇದುವರೆಗೆ ನಮ್ಮ ಅದು ದಾವಣಗೆರೆಯಿಂದ ಆಯ್ಕೆಯಾದಂಥವ್ರು ಯಾರೂ ಧ್ವನಿ ಎತ್ತುತ್ತಿಲ್ಲ. ಕೇವಲ 1 ತಿಂಗಳಲ್ಲಿ ಎಷ್ಟು ಬಾರಿ ಎತ್ತಿದ್ದಾರೆ ಅನ್ನೋದು ನಿಮಗೆ ಗೊತ್ತಿದೆ. ಅದು ಇಚ್ಛಾಶಕ್ತಿ ಇದ್ದರೆ ಮಾತ್ರ ಕೆಲಸ ಸಾಧ್ಯ. ನಿಜವಾಗ್ಲೂ ನಮಗಂತೂ ಭಾಳ ಸಂತೋಷ ಆಗ್ತಾಯಿದೆ. ನನಗಲ್ಲ, ನಮ್ಮ ಪಕ್ಷಕ್ಕಲ್ಲ, ನಮ್ಮ ಕ್ಷೇತ್ರಕ್ಕಿಂತ ಜನ ಸಾರ್ವಜನಿಕವಾಗಿ ಧ್ವನಿ ಎತ್ತಂಥ ನಾಯಕರು ಬೇಕಾಗಿದ್ದಾರೆ. ಅದು ಅಂತ ನಮ್ಗೆ ಸಿಕ್ಕಿದರೆ ಆ ನಿಟ್ಟಿನಲ್ಲಿ ನಾವು ನನ್ನ ಕ್ಷೇತ್ರದ ಪರವಾಗಿ, ನನ್ನ ಪಕ್ಷದ ಪರವಾಗಿಲ್ಲ, ನನ್ನ ಕ್ಷೇತ್ರದ ಪರವಾಗಿ ಅವ್ರಿಗೆ ಅಭಿನಂದನೆ ಹೇಳಕ್ಕೆ ಬಯಸ್ತಾ ಇದ್ದೀನಿ.